ಅವ್ರಿಗೆ ಮೂಡ ಕೇಸು ಅವ್ರ ಮೇಲೆ ಬರಲಿಲ್ಲ ಅಂದರೆ ಈ ಯಾವುದೇ ಸಮಾವೇಶಗಳು ಇರ್ತಾ ಇಲ್ಲ, ಏನೂ ಇರ್ತಾ ಇಲ್ಲ. ಬಂದಿರೋಸ್ಕೋಸ್ಕರ ಬಚಾವಾಗೋಕ್ಕೆ ಶಕ್ತಿ ಪ್ರದರ್ಶನ ಮಾಡ್ತಾಯಿದ್ದಾರೆ. ಇದರಲ್ಲಿ ಏನು ರಾಜ್ಯದ ಅಭಿವೃದ್ಧಿ ವಿಚಾರವಾಗಿ ಏನೂ ಇಲ್ಲ. ಇಡೀ ರಾಜ್ಯದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ನಡೀತಾ ಇಲ್ಲ. ಸರ್ಕಾರ ಪಾಪರ್ ಆಗ್ಬಿಟ್ಟಿದೆ. ಸಾರಿಗೆ ಇಲಾಖೆಗೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ. ಇವತ್ತು ಆಸ್ಪತ್ರೆಗಳಲ್ಲಿ ಬಳ್ಳಾರಿ ಆಸ್ಪತ್ರೆಯಲ್ಲಿ 5 ಜನ ಗರ್ಭಿಣಿ ಆಗಿರೋವಂಥವ್ರು ಇದು ತಾಯಂದಿರು ಸತ್ತಿದ್ದಾರೆ. ಗ್ಲೂಕೋಸ್ ಕಳಪೆ ಗ್ಲೂಕೋಸ್ ಕೊಟ್ಟು IV ಕೊಟ್ಟು 5 ಜನ ಸತ್ತಿದ್ದಾರೆ. ಅಂದರೆ ಲೂಟಿ ಹೊಡಿತಾ ಇರೋದು ಪ್ರೂವ್ ಆಗಿದೆಯಲ್ಲ. ಈಗ ಕಳಪೆ ಅಂತ ಹೇಳಿದ್ರೆ ಲಂಚ ತಗೊಂಡಿರ್ತಾರೆ. ಲಂಚ ತಗೊಂಡು ಔಷಧಿ ಸರಬರಾಜು ಮಾಡ್ಕೊಂಡಿರ್ತಾರೆ. ಆ ಸರಬರಾಜು ಮಾಡಿರೋದ್ರಿಂದ ಆ ತಾಯಂದಿರಿಗೆ ಕೊಟ್ಟು ಈ 5 ಜನ ಸತ್ತಿರೋದಕ್ಕೆ ಈ ಸಾವಿಗೆ ನ್ಯಾಯ ಯಾರು ಕೊಡ್ತಾರೆ? ಕೋವಿಡಲ್ಲಿ ಅದು ಇಲ್ಲಿ ಹೇಳಿದ್ರಲ್ಲ, ಯಾವುದು ಚಾಮರಾಜನಗರದಲ್ಲಿ ಈ ಸಾವಿಗೆ ನ್ಯಾಯ ಯಾರು ಅಂತ, ಅದು ಆಕ್ಸಿಜನ್ ಸಿಲಿಂಡ್ರದು ಕೇಳಿದ್ರಲ್ಲ ನೀವು. ಏನು ರಾಹುಲ್ ಗಾಂಧಿಯಿಂದ ಹಿಡಿದು ಎಲ್ಲರೂ ಕಾಮೆಂಟ್ ಮಾಡಿದ್ರಲ್ಲ, ಆ ಕುನ್ನ ಆಯೋಗ ಮಾಡಿ ಅದರ ಮೇಲೆ ಕಂಪ್ಲೇಂಟ್ ಮಾಡಿದ್ರು. ಈ ಸಾವಿಗೆ ನ್ಯಾಯ ಯಾರು? ಈ ಸಾವಿಗೆ ನ್ಯಾಯ ಯಾರು ಕೊಡ್ತೀರಾ? ಇದು ನಿಮ್ಮ ಅಚಾತುರ್ಯದಿಂದ ಆಗಿರೋದು. ಕಳಪೆ ಔಷಧಿಯನ್ನು ಸಪ್ಲೈ ಮಾಡಿ ಆ 5 ಜನ ತಾಯಂದಿರಿಗೆ ಅವರ ಜೀವವನ್ನು ತೆಗೆದಿದ್ದೀರಲ್ಲ. ನಿಮ್ಮ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಾನ ಇದೆಯಾ? ಇದಕ್ಕೆ ಉತ್ತರ ಕೊಡಿ. ಆ ಸಾವಿಗೆ ಜವಾಬ್ದಾರಿ ಯಾರನ್ನ ಫಿಕ್ಸ್ ಮಾಡ್ತೀರಾ? ಉತ್ತರ ಕೊಡಬೇಕಲ್ಲ. ಕೋವಿಡ್ಗೆ ಕೇಳಿದ್ರಲ್ಲ, ಆ ಸಾವಿಗೆ ಆಕ್ಸಿಜನ್ನಲ್ಲಿ ಸತ್ತಂಥವ್ರಿಗೆ ನ್ಯಾಯ ಕೇಳಿದ್ರಲ್ಲ. ಇದಕ್ಕೆ ನಾವು ನ್ಯಾಯ ಕೇಳ್ತಾ ಇದ್ದೀರಿ. ಇದಕ್ಕೆ ನ್ಯಾಯ ಕೊಡಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕೇಳ್ತೀನಿ. 2 ವಾರಗಳಷ್ಟ ಬಂದು ಬಾಣಂತಿಯರ ಸಾವಾಗಿ ಈವರೆಗೂ ಕೂಡ ತನಿಖೆ ವರದಿಯನ್ನು ಬಹಿರಂಗ ಮಾಡ್ತಾ ಇಲ್ಲ. ತನಿಖೆ ವರದಿಯನ್ನು ಮುಚ್ಚಿಟ್ಟಿದ್ದಾರೆ. ಇದು ಒಂದು ಕಡೆಗೆ ಜಮೀರ್ ಅಹಮದ್ ಉಸ್ತುವಾರಿ ಸಚಿವರು ಅವರು ಕೂಡ ಜಿಲ್ಲೆಗೆ ಹೋಗ್ತಾ ಇಲ್ಲ, ಮಹಿಳಾ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಹೋಗ್ತಾ ಇಲ್ಲ, DCM ಹೋಗ್ತಾ ಇಲ್ಲ, ಯಾರೂ ಕೂಡ ಆ ಕಡೆ ಹೋಗ್ತಾ ಇಲ್ಲ. ಜೊತೆಗೆ ವರದಿಯನ್ನು ಮುಚ್ಚಿಟ್ಟಿದ್ದಾರೆ ಈವರೆಗೂ ಕೂಡ. ಇವ್ರಿಗೆ ನೋಡಿ, ಈ ಹಾಸನದಲ್ಲಿ ಸಮಾವೇಶ ಮಾಡಬೇಕು ಏನು ತರಾತುರಿಯಿಂದ ಮಾಡ್ತಾಯಿದ್ದಾರೆ. ಈಗ ಬಳ್ಳಾರಿಯಲ್ಲಿ ಆಗಿರುವಂಥ ಘಟನೆ ಏನಿದೆ, ಅಲ್ಲಿಗೆ ಮುಖ್ಯಮಂತ್ರಿಗಳು ಹೋಗಿಲ್ಲ, ಒಬ್ಬ ಸಚಿವರು, ಜಿಲ್ಲಾ ಸಚಿವರು ಇಲ್ಲ, ಆರೋಗ್ಯ ಸಚಿವರು ಇಲ್ಲ, ಯಾರೂ ಹೋಗ್ತಾ ಇಲ್ಲ. ಅಂದರೆ ಜನನ ಎಷ್ಟು ನಿರ್ದಾಕ್ಷಿಣ್ಯವಾಗಿ ಇವರು ನೋಡ್ತಾ ಇದ್ದಾರೆ. ಇವರ ಮೋಜು ಮಸ್ತಿ ಬಿಟ್ಟರೆ ಬೇರೆ ಏನೂ ಇಲ್ಲ. ಮೋಜು ಮಸ್ತಿ ಮಾಡ್ಕೊಂಡು ಸಮಾವೇಶಗಳು ಮಾಡಿಕೊಂಡು ರಾಜಕೀಯದ ಬೇಳೆ ಬೇಯಿಸ್ಕೊತಾ ಇದ್ದಾರೆ ಹೊರತು ಜನಗಳ ಪರವಾದಂಥ ಇಂಟ್ರೆಸ್ಟು ಇವರಿಗೆ ಇಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾನು ಕೂಡ ಮಾಹಿತಿಯನ್ನು ತರಿಸ್ಕೊತಾ ಇದ್ದೀನಿ. ನಾನು ಅದ್ರ ಬಗ್ಗೆನೂ ಕೂಡ ಯೋಚನೆ ಮಾಡ್ತಾಯಿದ್ದೀನಿ. ಏನು ಮಾಡಬೇಕು, ಅದ್ರ ಬಗ್ಗೆ ಕ್ರಮ ಏನು ಮಾಡಬೇಕು ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡ್ತೀನಿ.